ಸ್ನೇಹಿತರೆ, ಯಾರಿಗೆ ಕಾಲನು ಏನು ಮಾಡಲು ಸಾಧ್ಯವಿಲ್ಲವೋ ತಿಳಿದುಕೊಳ್ಳಿ, ಅವರ ಜೊತೆ ಇದ್ದಾರೆ ಮಹಾಕಾಲರು. ಹೌದು, ಹರ ಹರ ಮಹಾದೇವ್. ಸ್ನೇಹಿತರೆ, ಇವತ್ತಿನ ಈ ಸಂದೇಶವು ನಿಮ್ಮ ಮುಂದೆ ಹೇಗೋ ಮಾಡಿ ಬಂದಿದೆ. ನೀವು ಯೂಟ್ಯೂಬ್ ಆನ್ ಮಾಡಿರಬಹುದು ಅಥವಾ ಸ್ಕ್ರಾಲ್ ಮಾಡುತ್ತಾ ಬಂದಿರಬಹುದು. ಆದರೂ ಇದನ್ನು ಕೇವಲ ಕಾಕತಾಳಿ ಎಂದು ನೀವು ತಿಳಿಯಬಾರದು. ಹಲವು ಬಾರಿ ಸಮಯವು ಇಂಥ ಸಂಕೇತಗಳನ್ನು ನೀಡುತ್ತದೆ. ಅದು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಲು ಪ್ರೇರೇಪಿಸುತ್ತದೆ. ನಾನು ನಿಮಗೆ ಎಂಥ ವಿಷಯಗಳನ್ನು ಹೇಳುತ್ತೇನೆ ಎಂದರೆ ಅವು ನಿಮ್ಮ ಪ್ರಜ್ಞೆಯನ್ನೇ ಸಂಪೂರ್ಣವಾಗಿ ಹಾರಿಸಿ ಬಿಡುತ್ತವೆ. ಇವತ್ತಿನ ಈ ಪ್ರಮುಖ ಭವಿಷ್ಯವಾಣಿಯನ್ನು ನೀವು ತಮಾಷೆ ಎಂದು ಭಾವಿಸುವ ತಪ್ಪು ಮಾಡಬೇಡಿ ಮತ್ತು ಮೊದಲಿನಿಂದ ಹಿಡಿದು ತೀರಾ ಕೊನೆವರೆಗೂ ನೋಡಿ. ಜೀವನದಲ್ಲಿ ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ಶುಭ ಸಮಾಚಾರ ನಿಮಗೆ ಸಿಗಲಿದೆ. ಅದು ಕೂಡ ಕೇವಲ ಮುಂದಿನ 24 ಗಂಟೆಗಳ ಒಳಗೆ. ನಾನು ಬರೆದುಕೊಡುತ್ತೇನೆ, ಆದರೆ ನೀವು ಕೆಲವು ವಿಶೇಷ ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ಮತ್ತು ಕೆಲವು ವಿಷಯಗಳನ್ನು ನೆನಪಿಟ್ಟುಕೊಳ್ಳಬೇಕಾಗುತ್ತದೆ ಹಾಗೂ ನನ್ನ ಪ್ರತಿಯೊಂದು ಮಾತನ್ನು ಸ್ವಲ್ಪ ಗಮನವಿಟ್ಟು ಕೇಳಬೇಕಾಗುತ್ತದೆ. ಅದರ ನಂತರ ಸಮಯ ನಿಮ್ಮದಾಗಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮತ್ತು ಪುರಾಣಗಳ ಪ್ರಕಾರ ಯಾವಾಗ ಒಬ್ಬ ವ್ಯಕ್ತಿಯು ಕರ್ಮಗಳನ್ನು ಬಲಪಡಿಸಿಕೊಂಡು ಸರಿಯಾದ ದಿಕ್ಕಿನಲ್ಲಿ ಪ್ರಯತ್ನಿಸುತ್ತಾ ಇರುತ್ತಾನೋ, ಕಠಿಣ ಗ್ರಹಗಳ ದೆಸೆಯೂ ಸಹ ನಿಧಾನವಾಗಿ ಅನುಕೂಲಕರವಾಗತೊಡಗುತ್ತದೆ. 9 ಗ್ರಹಗಳಲ್ಲಿ ಕೆಲವು ಗ್ರಹಗಳು ಹೀಗಿವೆ. ಅವು ಈ ಸಮಯದಲ್ಲಿ ನಿಮ್ಮನ್ನು ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಯನ್ನಾಗಿ ಮಾಡಲು ಬಯಸುತ್ತವೆ. ಇಂತಹ ಸಮಯದಲ್ಲಿ ಮಹಾದೇವನ ಆರಾಧನೆಯು ವ್ಯಕ್ತಿಗೆ ಮಾನಸಿಕ ಶಕ್ತಿ ಮತ್ತು ತಾಳ್ಮೆಯನ್ನು ನೀಡುತ್ತದೆ. ಹೌದು ಸ್ನೇಹಿತರೆ, ಈಗ ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ಶುಭ ಸುದ್ದಿ, ಶುಭ ಸಮಾಚಾರ ನಿಮಗೆ ಸಿಗಲಿವೆ. ಈ ವಿಷಯದಲ್ಲಿ ಸಾಕಷ್ಟು ಹೆಚ್ಚಿನ ಸಾಧ್ಯತೆಗಳಿವೆ ಮತ್ತು ನಾನು ಸುಳ್ಳು ಹೇಳುತ್ತಿಲ್ಲ, ನಿಜ ಹೇಳುತ್ತಿದ್ದೇನೆ. ನಿಮ್ಮದೇ ಜಾತಕದ ಪ್ರಕಾರ ನಾನು ನಿಮಗೆ ಸರಿಯಾಗಿ ಮಾಹಿತಿಯನ್ನು ತಲುಪಿಸುತ್ತಿದ್ದೇನೆ. ನಾಳೆಯ ದಿನವು ನಿಮಗಾಗಿ ವಿಶೇಷ ಅವಕಾಶವನ್ನು ಹೊತ್ತು ತರಬಹುದು. ಆದ್ದರಿಂದ ನಾನು ಬಯಸುವುದೇನೆಂದರೆ ನೀವು ವಿಡಿಯೋವನ್ನು ಮೊದಲು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಮುಕ್ತ ಮನಸ್ಸಿನಿಂದ ಒಮ್ಮೆ ಹರ ಹರ ಮಹಾದೇವ್, ಓಂ ನಮ ಶಿವಾಯ್ ಎಂದು ಬರೆಯಿರಿ. ನೀವು ಯಾವುದೇ ಪ್ರಮುಖ ಕೆಲಸ, ಸಂದರ್ಶನ ಅಥವಾ ಉದ್ಯೋಗ ಅಥವಾ ಹೊಸ ನಿರ್ಧಾರಕ್ಕೆ ತಯಾರಿ ನಡೆಸುತ್ತಿದ್ದರೆ ಸಂಪೂರ್ಣ ಆತ್ಮವಿಶ್ವಾಸದೊಂದಿಗೆ ಮುನ್ನಡೆಯಿರಿ. ನಿಮ್ಮ ಜಾತಕದಲ್ಲಿ ಒಂದು ವೇಳೆ ಶನಿಯು ನಿಮ್ಮ ತಾಳ್ಮೆ ಪರೀಕ್ಷೆ ನಡೆಸುತ್ತಿದ್ದರೆ, ಗುರುವಿನ ಶುಭ ಪ್ರಭಾವವು ನಿಮ್ಮ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಪ್ರೇರಣೆ ನೀಡಬಹುದು. ಅದೇ ಸಮಯದಲ್ಲಿ ಸೂರ್ಯನ ಪ್ರಭಾವವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಸಂಕೇತವನ್ನು ನೀಡುತ್ತದೆ. ನಾನು ಸುಳ್ಳು ಹೇಳುತ್ತಿಲ್ಲ, ಸತ್ಯವನ್ನು ಹೇಳುತ್ತಿದ್ದೇನೆ. ಈಗ ಭಗವಂತನು ನಿಮಗಾಗಿ ಅತ್ಯಂತ ದೊಡ್ಡ ಘಟನೆಗಳನ್ನು ಜಾರಿಗೆ ತಂದಿದ್ದಾನೆ. 24 ಗಂಟೆಗಳ ಒಳಗೆ ಈಗ ನೀವು ಶ್ರೀಮಂತರಾಗುತ್ತೀರಿ ಮತ್ತು ನಿಮ್ಮ ನಿಂತು ಹೋಗಿರುವ ಎಲ್ಲ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ. ಈ ವಿಷಯದಲ್ಲಿ ಸಾಕಷ್ಟು ಹೆಚ್ಚಿನ ಸಾಧ್ಯತೆಗಳು ಇವೆ. ನೋಡಿ, ನಾನು ಸುಳ್ಳು ಹೇಳುತ್ತಿಲ್ಲ, ಅತ್ಯಂತ ನಿಜವಾದ ಮತ್ತು ಪ್ರಮುಖವಾದ ಮಾಹಿತಿಯನ್ನು ನೀಡುತ್ತಿದ್ದೇನೆ. ಆದರೆ ನನ್ನ ಮಾತುಗಳನ್ನು ನೆನಪಿಡಿ, ಮಹಾದೇವನು ಕೇವಲ ಹೋರಾಟದಿಂದ ಹೋಗದವರನ್ನು ಮಾತ್ರ ಬೆಂಬಲಿಸುತ್ತಾನೆ, ಬದಲಿಗೆ ಅದನ್ನು ಎದುರಿಸುವವರ ಜೊತೆಗಿರುತ್ತಾನೆ. ಒಂದು ವೇಳೆ ಹೋರಾಟದಿಂದ ಓಡಿ ಹೋಗದಿದ್ದರೆ ನನ್ನೊಂದಿಗೆ ಈ ವಿಡಿಯೋದ ಕೊನೆವರೆಗೂ ಇರಿ. ವಿಡಿಯೋವನ್ನು ಒಂದು ಸಾರಿ ಲೈಕ್ ಮಾಡಿ. ಒಂದು ವೇಳೆ ಇನ್ನೂ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರು ಈಗಾಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಾರೋ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ನೀವು ಒಂದು ವೇಳೆ ಕಷ್ಟದ ಸಮಯದಿಂದ ಹೊರಬರಲು ಬಯಸಿದರೆ ಮೊದಲು ಸಮಯವನ್ನು ವ್ಯರ್ಥ ಮಾಡುವುದನ್ನು ಬಿಟ್ಟುಬಿಡಿ. ಮೊಬೈಲ್ನಲ್ಲಿ ಗಂಟೆಗಟ್ಟಲೆ ಅನಗತ್ಯವಾಗಿ ಸಮಯ ಕಳೆಯುವುದು, ಇತರರ ಯಶಸ್ಸನ್ನು ನೋಡಿ ದುಃಖಿತರಾಗುವುದು ಮತ್ತು ನಿಮ್ಮ ಕಠಿಣ ಪರಿಶ್ರಮವನ್ನು ಮುಂದೂಡುವುದು, ಈ 3 ಅಭ್ಯಾಸಗಳು ನಿಮ್ಮ ಅದೃಷ್ಟದ ಹಾದಿಯಲ್ಲಿ ದೊಡ್ಡ ಅಡ್ಡಿಯಾಗಬಹುದು. ಆದರೆ ನಿಮಗೆ ಇದು ಅರ್ಥವಾಗುತ್ತಿಲ್ಲ ಮತ್ತು ಇಷ್ಟೊಂದು ಗಂಭೀರವಾದ ಸಂಕೇತವನ್ನು ಲಘುವಾಗಿ ತೆಗೆದುಕೊಳ್ಳುತ್ತಿದ್ದೀರಿ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರವು ಹೇಳುವುದೇನೆಂದರೆ ಯಾವಾಗ ಮಂಗಳ ಗ್ರಹವು ಬಲಶಾಲಿಯಾಗಲು ತೊಡಗುತ್ತದೆಯೋ ಆಗ ವ್ಯಕ್ತಿಯಲ್ಲಿ ಧೈರ್ಯ, ಶಕ್ತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವುದು ಹೆಚ್ಚಾಗುತ್ತದೆ. ಇದರ ಜೊತೆಗೆ ಮುಂಬರುವ ದಿನಗಳಲ್ಲಿ ಭಯಪಡದೆ ಧೈರ್ಯವನ್ನು ನಿಮ್ಮ ಸಂಗಾತಿಯನ್ನಾಗಿ ಮಾಡಿಕೊಳ್ಳಿ, ಏಕೆಂದರೆ ಸಮಯ ಬದಲಾಗುತ್ತಿದೆ ಮತ್ತು ಈಗ ಎಲ್ಲ ಪರಿಸ್ಥಿತಿಗಳಲ್ಲೂ ನಿಮ್ಮ ಅದೃಷ್ಟ ಬದಲಾಗಲಿದೆ. ಭಗವಂತನ ಮೇಲೆ ನಂಬಿಕೆ ಇಡಿ, ಏನೇ ಆದರೂ ಅದೆಲ್ಲವೂ ನಿಮ್ಮ ಒಳ್ಳೆಯದಕ್ಕಾಗಿ ಆಗುತ್ತದೆ. ಗ್ರಹ ನಕ್ಷತ್ರಗಳು ಸಂಕೇತವನ್ನು ನೀಡಿದ್ದು ಮುಂಬರುವ 24 ಗಂಟೆಗಳ ಒಳಗೆ ಈಗ ನೀವು ಕೋಟ್ಯಾಧಿಪತಿಗಳಾಗುತ್ತೀರಿ ಮತ್ತು ನೀವು ಎಂಥ ಕನಸನ್ನು ಕಾಣುತ್ತಿದ್ದೀರೋ ಖಂಡಿತವಾಗಿಯೂ ಹಾಗೆ ನಿಮ್ಮ ಕನಸು ನನಸಾಗಬಹುದು. ಕಳೆದ ಕೆಲವು ತಿಂಗಳುಗಳಿಂದ ನಿಮಗೆ ಸತತವಾಗಿ ನಿರಾಸೆ ಉಂಟಾಗಿರಬಹುದು, ಶ್ರಮದ ಸಂಪೂರ್ಣ ಫಲ ಸಿಗದೇ ಇದ್ದಿರಬಹುದು. ಆದರೆ ಪ್ರತಿಯೊಂದು ಗ್ರಹದ ಚಲನೆಯು ಯಾವಾಗಲೂ ಒಂದೇ ಇರುವುದಿಲ್ಲ. ರಾತ್ರಿಯ ನಂತರ ಬೆಳಗಾಗುವಂತೆ ಕಷ್ಟದ ಸಮಯದ ನಂತರ ಹೊಸ ಅವಕಾಶಗಳು ಬರತೊಡಗುತ್ತವೆ
ಮತ್ತು ಈ ಸಮಯವು ಅತ್ಯಂತ ಒಳ್ಳೆಯ ಮತ್ತು ಸುವರ್ಣ ಅವಕಾಶಗಳನ್ನು ಹೊತ್ತು ತಂದಿದೆ. ಆದ್ದರಿಂದ ನನ್ನ ಈ ಮಾತನ್ನು ನೀವು ಲಘುವಾಗಿ ತೆಗೆದುಕೊಳ್ಳುವ ತಪ್ಪನ್ನು ಖಂಡಿತವಾಗಿಯೂ ಮಾಡಬೇಡಿ. ಇಂಥ ಮಾಹಿತಿ ನಿಮಗೆ ಎಲ್ಲಿಯೂ ಸಿಗುವುದಿಲ್ಲ. ನನಗೆ ಸ್ವಲ್ಪ ಸಮಯ ಕೊಡಿ. ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೇಳಿ. ಮಹಾದೇವನ ಸಂದೇಶವೆಂದರೆ ನಿಮ್ಮ ಕರ್ಮದ ಮೇಲೆ ನಂಬಿಕೆ ಇಡಿ. ಅದೃಷ್ಟವು ಅವರನ್ನೇ ಬೆಂಬಲಿಸುತ್ತದೆ. ಯಾರು ಸತತವಾಗಿ ಪ್ರಯತ್ನಿಸುತ್ತಾ ಇರುತ್ತಾರೋ ಮತ್ತು ನೀವು ಯಾವಾಗಲೂ ಪ್ರಯತ್ನಿಸುತ್ತಲೇ ಇದ್ದೀರಿ, ಇದರಿಂದಾಗಿ ನಿಮಗೆ ಒಂದಕ್ಕಿಂತ ಒಂದು ದೊಡ್ಡ ಶುಭ ಸಮಾಚಾರಗಳು ಸಿಗಲಿವೆ. ಒಂದು ವೇಳೆ ಕುಟುಂಬದಲ್ಲಿ ಉದ್ವಿಗ್ನತೆ ಇದ್ದರೆ ನಾಳೆ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಮಾತನಾಡಲು ಪ್ರಯತ್ನಿಸಿ. ಆರ್ಥಿಕ ಚಿಂತೆ ಇದ್ದರೆ ಯೋಚಿಸದೆ ಯಾವುದೇ ದೊಡ್ಡ ರಿಸ್ಕ್ ಅಥವಾ ಅಪಾಯ ತೆಗೆದುಕೊಳ್ಳುವುದರಿಂದ ನೀವು ದೂರವಿರಬೇಕು ಮತ್ತು ಯೋಜಿತ ರೀತಿಯಲ್ಲಿ ಮುನ್ನಡೆಯಿರಿ. ಸಣ್ಣದಾದರೂ ಸರಿಯಾದ ನಿರ್ಧಾರಗಳು ಭವಿಷ್ಯದ ದೊಡ್ಡ ಯಶಸ್ಸಿನ ತಳಹದಿಯಾಗುತ್ತವೆ ಮತ್ತು ನಿಮ್ಮ ಶ್ರಮ ವ್ಯರ್ಥವಾಗುವುದಿಲ್ಲ. ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಮೇಲೆ ಕೃಪೆ ತೋರುತ್ತಿವೆ. ಅದು ಗುರು ಗ್ರಹವಾಗಿರಲಿ ಅಥವಾ ಬುಧ ಗ್ರಹವಾಗಿರಲಿ ನಿಮಗೆ ಅತ್ಯಂತ ಅನುಕೂಲಕರವಾಗಿವೆ. ಹಾಗಾಗಿ ನಿಮಗೆ ಶುಭ ಸಮಾಚಾರ ಸಿಕ್ಕೇ ಸಿಗುತ್ತದೆ. ಚಿಂತೆ ಮಾಡುವ ಅಗತ್ಯವೇ ಇಲ್ಲ. ಬದಲಿಗೆ ನಿಮಗಾಗಿ ಒಂದು ಸರಳ ಮತ್ತು ಸುಲಭವಾದ ಪರಿಹಾರವಿದೆ. ನಾಳೆ ಬೆಳಿಗ್ಗೆ ಸ್ನಾನ ಇತ್ಯಾದಿಗಳನ್ನು ಮಾಡಿದ ನಂತರ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ. ಸಾಧ್ಯವಾದರೆ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಶ್ರದ್ಧೆಯಿಂದ ಜಪಿಸಬೇಕು. ಜೊತೆಗೆ ಈ ಪರಿಹಾರವು ಮನಸ್ಸನ್ನು ಸ್ಥಿರಗೊಳಿಸಲು ಮತ್ತು ಸಕಾರಾತ್ಮಕ ಆಲೋಚನೆಗಳನ್ನು ಕಾಪಾಡಿಕೊಳ್ಳಲು ಸಹಕಾರಿ ಎಂದು ಪರಿಗಣಿಸಲಾಗಿದೆ. ಹೌದು ಸ್ನೇಹಿತರೆ, ಈ ಮಂತ್ರವು ಯಾವುದೇ ಸಣ್ಣ ಮಂತ್ರವಲ್ಲ. ಮಹಾದೇವನನ್ನು ಸ್ಮರಿಸುವುದು ಎಂದರೆ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳುವುದಕ್ಕೆ ಸಮಾನವಾಗಿದೆ. ನೆನಪಿಡಿ, ಮಹಾಕಾಲರ ಆಶೀರ್ವಾದವು ಕೇವಲ ಪವಾಡಕ್ಕಾಗಿ ಕಾಯುವವರಿಗಲ್ಲ, ಬದಲಿಗೆ ಕರ್ಮವನ್ನು ಮುನ್ನಡೆಯುವ ಶಕ್ತಿಯನ್ನು ನೀಡುತ್ತದೆ. ಮತ್ತು ಶನಿದೇವರು ಸಹ ಮಹಾಕಾಲರನ್ನೇ ತಮ್ಮ ಗುರು ಎಂದು ಭಾವಿಸುತ್ತಾರೆ. ಒಂದು ವೇಳೆ ನೀವು ಭಗವಾನ್ ಮಹಾದೇವನನ್ನು ಪೂಜಿಸಿದರೆ ನಿಮ್ಮ ಮೇಲೆ 33 ಕೋಟಿ ದೇವತೆಗಳ ಆಶೀರ್ವಾದವಿದೆ ಎಂದು ತಿಳಿದುಕೊಳ್ಳಿ. ಆದ್ದರಿಂದ ಇಂದಿನಿಂದಲೇ ನೀವು ಒಂದು ಸಂಕಲ್ಪ ಮಾಡಿ. ಅದೇನೆಂದರೆ, ನಾನು ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ನನ್ನ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಬರಲಿ, ಎಷ್ಟೇ ಕಷ್ಟಗಳು ಬರಲಿ, ನಾನು ಎಲ್ಲ ರೀತಿಯ ಹೋರಾಟಗಳು, ಕಷ್ಟಗಳು ಮತ್ತು ಸಮಸ್ಯೆಗಳ ವಿರುದ್ಧ ಹೋರಾಡುತ್ತೇನೆ. ನಾನು ಸಮಯವನ್ನು ಗೌರವಿಸುತ್ತೇನೆ. ನನ್ನ ಗುರಿಗಾಗಿ ನಾನು ಸಂಪೂರ್ಣ ಪ್ರಾಮಾಣಿಕತೆಯಿಂದ ಶ್ರಮಿಸುತ್ತೇನೆ ಮತ್ತು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಮಹಾದೇವನ ಮೇಲೆ ನಂಬಿಕೆ ಇಡುತ್ತೇನೆ ಮತ್ತು ಅಷ್ಟೇ ನಂಬಿಕೆಯನ್ನು ನನ್ನ ಮೇಲೂ ಇಟ್ಟುಕೊಳ್ಳುತ್ತೇನೆ. ನೀವು ಇಂಥ ವಿಷಯಗಳ ಸಂಕಲ್ಪವನ್ನು ತೆಗೆದುಕೊಂಡರೆ ನೆನಪಿಡಿ, ನಿಮ್ಮ ಶ್ರಮ ಒಂದು ದಿನ ಖಂಡಿತವಾಗಿಯೂ ಫಲ ನೀಡುತ್ತದೆ ಮತ್ತು ನಿಮ್ಮ ಪೋಷಕರು ಸಂತೋಷವಾಗಿರುತ್ತಾರೆ. ಸಮಯ ಬದಲಾಗುತ್ತಿದೆ. ಮುಂಬರುವ ಸಮಯವು ನಿಮ್ಮ ಜೀವನದ ಒಂದು ಅತ್ಯಂತ ತಾಜಾ ಮತ್ತು ಹೊಸ ಅಧ್ಯಾಯ ಎಂದು ಸಾಬೀತಾಗಬಹುದು. ಆದ್ದರಿಂದ ನಿಮ್ಮ ಮೇಲೆ ನಂಬಿಕೆ ಇಡಿ, ಕರ್ಮವನ್ನು ಬಲವಾಗಿಟ್ಟುಕೊಳ್ಳಿ ಮತ್ತು ಮಹಾದೇವನನ್ನು ಸ್ಮರಿಸುತ್ತಾ ಇರಿ. ಏಕೆಂದರೆ ಸ್ನೇಹಿತರೆ, ಮುಂಬರುವ ಸಮಯವು ನಿಮಗಾಗಿ ಯಾವುದೇ ಸಾಮಾನ್ಯ ಸಮಯವಾಗಿರುವುದಿಲ್ಲ. ವಿಧಾತನ ಅತ್ಯಂತ ಒಳ್ಳೆಯ ಸಮಯ ನಿಮಗಾಗಿ ಇರಲಿದೆ. ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ್ ಎಂದು ಬರೆಯಬೇಕು. ನೀವು ಬಯಸಿದರೆ ಥ್ಯಾಂಕ್ ಯು ಗುರುದೇವ ಎಂದು ಬರೆಯಬಹುದು. ಏಕೆಂದರೆ ನಾವು ನಿಮಗಾಗಿ ಸರಿಯಾದ ಮತ್ತು ನಿಖರವಾದ ಮಾಹಿತಿಯನ್ನು ತಂದಿದ್ದೇವೆ. ಸ್ನೇಹಿತರೆ, ಈ ಸಂದೇಶವು ನಿಮಗೆ ಸ್ವಲ್ಪಾದರೂ ಪ್ರೇರಣೆ ನೀಡಿದ್ದರೆ, ಪ್ರೋತ್ಸಾಹ ನೀಡಿದ್ದರೆ ಖಂಡಿತವಾಗಿಯೂ ಕಮೆಂಟ್ ಬಾಕ್ಸ್ನಲ್ಲಿ ಒಮ್ಮೆ ಓಂ ನಮಃ ಶಿವಾಯ್ ಅಥವಾ ಥ್ಯಾಂಕ್ ಯು ಗುರುದೇವ ಎಂದು ಬರೆಯಿರಿ. ಭಗವಾನ್ ಶಿವನು ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ಧೈರ್ಯ ಮತ್ತು ಯಶಸ್ಸನ್ನು ಯಾವಾಗಲೂ ನೀಡಲಿ. ಚಿಂತೆಯನ್ನು ಬಿಟ್ಟು ಬಿಡಿ ಮತ್ತು ಜೀವನವನ್ನು ಉತ್ತಮಗೊಳಿಸಿಕೊಳ್ಳಿ. ಏಕೆಂದರೆ ಈಗ ಮಹಾದೇವನು ನಿಮ್ಮ ಮೇಲೆ ಅತ್ಯಂತ ದಯಾಳುವಾಗಿದ್ದಾನೆ. ಒಂದು ವೇಳೆ ನೀವು ಪ್ರತಿದಿನ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸುತ್ತಿದ್ದರೆ ಅಥವಾ ಮೊಬೈಲ್ ಮೂಲಕ ಕೇಳುತ್ತಿದ್ದರೆ, ಶುದ್ಧ ಮನಸ್ಸು ಮತ್ತು ನಿರ್ಮಲ ಹೃದಯದ ಭಾವನೆಯಿಂದ ಮಹಾದೇವನಿಗೆ ಸೋಮವಾರದ ದಿನ 1 ಬಿಂದಿಗೆ ನೀರು ಮತ್ತು 3 ಅಥವಾ 5 ಬಿಲ್ಪತ್ರೆಗಳನ್ನು ಅರ್ಪಿಸಿದರೆ ಮಹಾದೇವನು ಅತ್ಯಂತ ಪ್ರಸನ್ನನಾಗುತ್ತಾನೆ. ನೆನಪಿಡಿ, ಭಗವಾನ್ ಮಹಾದೇವನು ಮನುಷ್ಯನ ಶ್ರದ್ಧೆಯನ್ನು ನೋಡುತ್ತಾನೆ ಮತ್ತು ಅದಕ್ಕೆ ತಕ್ಕಂತೆ ಫಲವನ್ನು ನೀಡುತ್ತಾನೆ. ನಿಮಗೆ ಒಂದು ವೇಳೆ ಮಹಾಕಾಲರ ಮೇಲೆ ನಂಬಿಕೆ ಇದ್ದರೆ ನೀವು ಭಯಪಡುವ ಅಗತ್ಯವಿಲ್ಲ. ಏಕೆಂದರೆ ಸ್ನೇಹಿತರೆ, ನೆನಪಿಡಿ, ಯಾರ ಜೊತೆ ಮಹಾಕಾಲರು ಇದ್ದಾರೋ ಅವರ ಕಾಲವು ಕೂಡ ಏನು ಮಾಡಲು ಸಾಧ್ಯವಿಲ್ಲ ಮತ್ತು ಈ ಸಮಯವು ಮಹಾಕಾಲರ ನೇರ ಆಶೀರ್ವಾದವಾಗಿದೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಬರಲಿದೆ. 24 ಗಂಟೆಗಳ ಒಳಗೆ ಈ ಜುಲೈ ತಿಂಗಳು ನಿಮಗಾಗಿ ಅತ್ಯಂತ ವಿಶೇಷವಾಗಿರಲಿದೆ ಮತ್ತು ಜುಲೈ ತಿಂಗಳ ಕೊನೆಯ ದಿನಗಳಲ್ಲಿ 30 ಜುಲೈ ನಂತರ ಶ್ರಾವಣ ಮಾಸವು ಪ್ರಾರಂಭವಾಗುತ್ತಿದೆ. ಅಂದರೆ ಚಿನ್ನಕ್ಕೆ ಸುಗಂಧ ಸೇರಿಸಿದಂಥ ಸಮಯ ಬರಲಿದೆ. ಹಾಗಾಗಿ ನೀವು ಈ ಸಮಯದಲ್ಲಿ ಸಂತೋಷವನ್ನು ಆಚರಿಸಲು ಸಿದ್ಧರಾಗಬೇಕು.
ಒಂದು ಸಣ್ಣ ತಪ್ಪನ್ನು ಮಾಡಬೇಡಿ, ಆಗ ಮಾತ್ರ ನಿಮಗೆ ಮಹಾದೇವನ ಆಶೀರ್ವಾದ ಲಭಿಸುತ್ತದೆ. ಇಂತಹ ಸಮಯ ಪದೇ ಪದೇ ಬರುವುದಿಲ್ಲ. ಈ ಸಮಯದಲ್ಲಿ ನಂದಿ ಮಹಾರಾಜರ ಕೃಪೆಯು ಲಭಿಸಲಿದೆ ಮತ್ತು 24 ಗಂಟೆಗಳ ಒಳಗೆ ನಂದಿ ಮಹಾರಾಜರು ನಿಮ್ಮ ಮನೆಗೆ ಬರಬಹುದು. ನೀವು ಅವರನ್ನು ಗುರುತಿಸಲು ಸಾಧ್ಯವಾಗದಿದ್ದರೂ ಅವರ ಮುಖ ಹಾಗೂ ಅವರ ತೇಜಸ್ಸು ಎಲ್ಲರಿಗಿಂತ ಭಿನ್ನವಾಗಿರುತ್ತದೆ. ಅವರು ನಿಮ್ಮ ಬಳಿಗೆ ಬಂದ ತಕ್ಷಣ ನಿಮಗೆ ಒಂದು ರೀತಿಯ ವಿಭಿನ್ನ ಆನಂದವಾಗುತ್ತದೆ. ಹೌದು ಸ್ನೇಹಿತರೆ, 24 ಗಂಟೆಗಳ ಒಳಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಾಧ್ಯತೆಗಳು ಇವೆ. ಅವೇನೆಂದರೆ, ನಂದಿ ಮಹಾರಾಜರು ಯಾವುದೇ ಸಾಮಾನ್ಯ ಎತ್ತಿನ ರೂಪ ಧರಿಸಿ ನಿಮ್ಮ ಮನೆಗೆ ಬರಬಹುದು ಮತ್ತು ನಿಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಬಹುದು. ಸ್ನೇಹಿತರೆ, ನಾನು ಸುಳ್ಳು ಹೇಳುತ್ತಿಲ್ಲ. ಇಂಥ ವಿಷಯ ಜಾತಕದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಮುಂಬರುವ ಸಮಯ ನಿಮಗಾಗಿ ಯಾವುದೇ ಸಾಮಾನ್ಯ ಸಮಯವಾಗಿರುವುದಿಲ್ಲ. ನಿಮ್ಮ ಜೀವನದ ಅತ್ಯಂತ ವಿಶೇಷ ಮತ್ತು ಅತ್ಯುತ್ತಮ ಸಮಯ ಇರಲಿದೆ. ಆದ್ದರಿಂದ ನೀವು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಇಲ್ಲಿಂದ ಮುಂದೆ ಕೇಳಿ. ನಾನು ನಿಮಗೆ ಅತ್ಯಂತ ವಿಶೇಷವಾದ ಮತ್ತು ಪ್ರಮುಖವಾದ ರಾಶಿ ಭವಿಷ್ಯದ ಬಗ್ಗೆ ತಿಳಿಸುತ್ತಿದ್ದೇನೆ. ಇದನ್ನು ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ಆದ್ದರಿಂದ ಅದಕ್ಕಿಂತ ಮುಂಚೆ ಯಾವ ಭಕ್ತರು ತಮ್ಮ ಮೇಲೆ ಮಹಾಕಾಲನ ಆಶೀರ್ವಾದವನ್ನು ಬಯಸುತ್ತಾರೋ ಅವರು ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ಮಹಾಕಾಲ ಎಂದು ಬರೆಯಿರಿ. ಮುಂದೆ ನಾವು ನಿಮಗೆ ಅತ್ಯಂತ ನಿಖರವಾದ ರಾಶಿ ಭವಿಷ್ಯವನ್ನು ತಿಳಿಸಲು ಹೋಗುತ್ತಿದ್ದೇವೆ. ಅಂದರೆ ಸಾಮಾನ್ಯ ಜೀವನ, ಆರೋಗ್ಯಕರ ಜೀವನ, ವೃತ್ತಿ ಜೀವನದ ರಾಶಿ ಭವಿಷ್ಯ, ವ್ಯಾಪಾರ, ವ್ಯವಹಾರ ಮತ್ತು ಕೆಲವು ಪ್ರಮುಖ ವಿಷಯಗಳು ಹಾಗೂ ಪರಿಹಾರಗಳು. ಇವುಗಳನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಆದರೆ ಬನ್ನಿ ಇದರೊಂದಿಗೆ ತಿಳಿದುಕೊಳ್ಳೋಣ ಇಂದು ನಿಮ್ಮ ರಾಶಿ ಭವಿಷ್ಯ ಹೇಗಿರಲಿದೆ ಎಂದು. ತುಲಾ ರಾಶಿಯ ಸ್ನೇಹಿತರೆ, ಇಂದು ಯಾವುದೇ ಕೆಲಸಕ್ಕಾಗಿ ಮಾಡಿದ ಪ್ರಯತ್ನಗಳಿಗೆ ಅನುಕೂಲಕರ ಫಲಿತಾಂಶಗಳು ಸಿಗಲಿವೆ. ಕೇವಲ ಮನಸ್ಸು ಮತ್ತು ಮೆದುಳಿನ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವ ಅಗತ್ಯವಿದೆ. ನಿಮ್ಮ ಉತ್ತಮ ನಿರ್ವಹಣೆಯ ಕಾರಣದಿಂದಾಗಿ ಕುಟುಂಬ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ಸರಿಯಾದ ಸಾಮರಸ್ಯ ಇರಲಿದೆ. ಸಂಬಂಧಗಳಲ್ಲೂ ಮಧುರತೆ ಬರಲಿದೆ. ಮತ್ತು ಹೌದು, ಯಾರನ್ನಾದರೂ ನಂಬುವ ಮೊದಲು ಎಲ್ಲ ಆಯಾಮಗಳ ಬಗ್ಗೆ ಆಲೋಚನೆ ಮಾಡಿ. ಇಲ್ಲದಿದ್ದರೆ ನಿಮಗೆ ವಂಚನೆಯಾಗುವ ಸಾಧ್ಯತೆ ಇರುತ್ತದೆ. ಇತರರಿಗೆ ಸಹಾಯವನ್ನು ಸಹ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾತ್ರ ಮಾಡಿ. ಆತ್ಮೀಯ ಸ್ನೇಹಿತರೊಬ್ಬರಿಗೆ ಸಂಬಂಧಿಸಿದ ಅಪ್ರಿಯವಾದ ಸುದ್ದಿಯನ್ನು ಕೇಳುವುದರಿಂದ ಮನಸ್ಸು ಸ್ವಲ್ಪ ಉದ್ವಿಗ್ನಗೊಳ್ಳಬಹುದು. ಸ್ನೇಹಿತರೆ, ಕಾರ್ಯಕ್ಷೇತ್ರಕ್ಕೆ ಮನಸ್ಸಿಗೆ ಒಪ್ಪುವ ರೀತಿ ಕೆಲಸಗಳು ಪೂರ್ಣಗೊಳ್ಳುತ್ತಾ ಹೋಗುತ್ತವೆ ಮತ್ತು ನೌಕರರು ಹಾಗೂ ಸಿಬ್ಬಂದಿಯ ಕಡೆಯಿಂದಲೂ ಪೂರ್ಣ ಸಹಕಾರ ಸಿಗಲಿದೆ. ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಸಮಯ ಅನುಕೂಲಕರವಾಗಿದೆ. ಕಾಸಿನ ವಿಷಯದಲ್ಲಿ ಯಾರನ್ನೂ ಅತಿಯಾಗಿ ನಂಬಬೇಡಿ. ಜೀವನ ಸಂಗಾತಿಯ ಸಹಕಾರವು ನಿಮ್ಮ ಚಿಂತೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಪ್ರೇಮ ಸಂಗಾತಿಯನ್ನು ಭೇಟಿಯಾಗುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಸ್ನೇಹಿತರೆ, ಪ್ರಸ್ತುತ ವಾತಾವರಣದ ಕಾರಣದಿಂದಾಗಿ ಫಂಗಸ್ ಅಥವಾ ಇನ್ಫೆಕ್ಷನ್ ಸಮಸ್ಯೆಗಳು ಉಂಟಾಗಬಹುದು. ಮಹಿಳೆಯರು ತಮ್ಮ ಆರೋಗ್ಯದ ಕಡೆ ವಿಶೇಷ ಗಮನ ಹರಿಸಿ. ಸ್ನೇಹಿತರೆ, ನಿಮ್ಮ ಬಳಿ ಯಶಸ್ವಿಯಾಗಲು ಬೇಕಾದ ಎಲ್ಲ ಸಂಪನ್ಮೂಲಗಳು ಮತ್ತು ಕೌಶಲ್ಯಗಳು ಲಭ್ಯ ಇವೆ. ನಿಮ್ಮ ಇಚ್ಛಾಶಕ್ತಿಯಿಂದ ನೀವು ಜೀವನದಲ್ಲಿ ಬಹಳಷ್ಟು ಸಾಧಿಸಬಹುದು. ಕುಟುಂಬದಲ್ಲಿ ನಿಮ್ಮ ಮಾತುಗಳು ಆಳವಾದ ಪ್ರಭಾವ ಬೀರುತ್ತವೆ. ನಿಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಲು ಇದು ಸರಿಯಾದ ಸಮಯವಾಗಿದೆ. ಅಲ್ಲಿ ಆತ್ಮವಿಶ್ವಾಸ ಮತ್ತು ಉತ್ತಮ ಗಮನದ ನಿರಂತರತೆ ಇರಲಿದೆ. ಇದರೊಂದಿಗೆ ನಿಮ್ಮ ಪ್ರತಿಭೆಯನ್ನು ಸರಿಯಾಗಿ ಬಳಸಿ. ಮತ್ತು ಹೌದು, ವಿಜ್ಞಾನ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಯಾವುದೇ ಹೊಸ ಆವಿಷ್ಕಾರಗಳು ಸಾಧ್ಯವಾಗಬಹುದು. ಮಾಹಿತಿ ತಂತ್ರಜ್ಞಾನ ವೃತ್ತಿಪರರಿಗೆ ಕೋಡಿಂಗ್ನಲ್ಲಿ ದೊಡ್ಡ ಯಶಸ್ಸು ಸಿಗಬಹುದು. ಗ್ರಹಗಳ ಸಂಚಾರದಲ್ಲೂ ಇಂತಹ ಸಂಕೇತ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಸ್ನೇಹಿತರೆ, ಕುಟುಂಬದ ಜನರೊಂದಿಗೆ ಯಾವುದೇ ವಿಶೇಷ ಕೆಲಸಕ್ಕಾಗಿ ಸಲಹೆ ಸಮಾಲೋಚನೆ ನಡೆಯಲಿದೆ. ಮತ್ತು ಹೌದು, ಯಾವುದೇ ಕೆಲಸವನ್ನು ಮಾಡುವ ಮೊದಲು ಅದರ ಸಂಪೂರ್ಣ ಯೋಜನೆ ಮತ್ತು ನೀಲನಕ್ಷೆಯನ್ನು ರೂಪಿಸುವುದು ನಿಮ್ಮನ್ನು ತಪ್ಪುಗಳಾಗದಂತೆ ಕಾಪಾಡುತ್ತದೆ ಮತ್ತು ಆರ್ಥಿಕ ಪರಿಸ್ಥಿತಿಯು ಸುಧಾರಿಸುತ್ತದೆ. ಆಲೋಚನೆ ಮಾಡಿಯೇ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಿ. ಅವಸರ ಮತ್ತು ಆವೇಶದಲ್ಲಿ ಯಾವುದೇ ಕೆಲಸ ಕೆಡಬಹುದು. ಮುಖ್ಯವಾದ ವಿಷಯವೇನೆಂದರೆ ಪ್ರತಿಯೊಬ್ಬರನ್ನು ನೀವು ನಂಬಬಾರದು ಎಂಬುದನ್ನು ನೆನಪಿನಲ್ಲಿಡಬೇಕು. ಇಲ್ಲದಿದ್ದರೆ ಜನರು ನಿಮ್ಮ ನಂಬಿಕೆಯ ದುರುಪಯೋಗ ಪಡಿಸಿಕೊಳ್ಳಬಹುದು. ನಿಮ್ಮನ್ನು ದೌರ್ಬಲ್ಯರೆಂದು ಭಾವಿಸುವಂಥ ಅನೇಕ ಜನರು ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಯಾರಾದರೂ ಒಳಿತನ್ನು ಮಾಡುತ್ತಿದ್ದರೆ ಅವರಿಂದ ಯಾವುದೇ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಡಿ. ನಾವು ಯಾರಿಗಾಗಿ ಒಳ್ಳೆಯದನ್ನು ಮಾಡುತ್ತಿದ್ದೇವೋ ಅವರು ನನ್ನ ಬಗ್ಗೆ ಒಳ್ಳೆಯದನ್ನೇ ಚಿಂತಿಸುತ್ತಾರೆ ಎಂದು ಭಾವಿಸಬೇಡಿ. ಇದು ಕಲಿಯುಗ. ಅವರು ನಿಮ್ಮ ಬಗ್ಗೆ ಕೆಟ್ಟದನ್ನೇ ಯೋಚಿಸಿರುತ್ತಾರೆ. ಆದರೆ ನೀವು ಯೋಚಿಸುತ್ತಿರಬಹುದು, ಹಾಗಿದ್ದರೆ ಮತ್ತೆ ಒಳ್ಳೆಯ ಕರ್ಮಗಳನ್ನು ಮಾಡುವುದರಿಂದ ಏನು ಪ್ರಯೋಜನ? ಪ್ರಯೋಜನವೇನೆಂದರೆ ಮಹಾದೇವ ಹಾಗೂ 33 ಕೋಟಿ ದೇವತೆಗಳು ನಿಮ್ಮ ಒಳ್ಳೆಯ ಕರ್ಮಗಳನ್ನು ನೋಡುತ್ತಿರುತ್ತಾರೆ. ನೀವು ಯಾರಿಗೆ ಸಹಾಯ ಮಾಡುತ್ತಿದ್ದೀರೋ ಅವರಿಂದ ಯಾವುದೇ ಅಪೇಕ್ಷೆಯನ್ನು ಇಟ್ಟುಕೊಳ್ಳಬೇಡಿ.
ಬದಲಾಗಿ ದೇವರ ಮೇಲೆ ಭರವಸೆ ಇಡಿ. ದೇವರು ಎಲ್ಲವನ್ನೂ ನೋಡುತ್ತಿದ್ದಾನೆ. ಆದ್ದರಿಂದ ಒಳ್ಳೆ ಕರ್ಮಗಳನ್ನು ಮಾಡಿ, ಬಡವರಿಗೆ ಸಹಾಯ ಮಾಡಿ. ಆದರೆ ಯಾವುದೇ ನಿರೀಕ್ಷೆ ಅಥವಾ ಆಸೆಯನ್ನು ಯಾರಿಂದಲೂ ಇಟ್ಟುಕೊಳ್ಳಬೇಡಿ. ನಿರೀಕ್ಷೆ ಇಟ್ಟುಕೊಳ್ಳುವುದಾದರೆ ನಿಮ್ಮ ಸ್ವಂತದ ಮೇಲೆ ಅಥವಾ ದೇವರ ಮೇಲೆ ಇಟ್ಟುಕೊಳ್ಳಿ. ಇವೆರಡೇ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಬಲ್ಲವು. ಯೋಚಿಸಿ ತಿಳಿದುಕೊಂಡೇ ನೀವು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಈ ಸಮಯದಲ್ಲಿ ಮತ್ತು ಕಾರ್ಯಕ್ಷೇತ್ರದಲ್ಲಿ ಹಣಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ಯಾವುದೇ ರೀತಿಯ ರಾಜಿ ಮಾಡಿಕೊಳ್ಳಬೇಡಿ ಮತ್ತು ಯಾರನ್ನೂ ಕುರುಡಾಗಿ ನಂಬಬೇಡಿ. ಸ್ನೇಹಿತರೆ, ನಿಮ್ಮ ಅನ್ನದ ಗುಣಮಟ್ಟವನ್ನು ಇನ್ನಷ್ಟು ಉತ್ತಮಗೊಳಿಸುವ ಅಗತ್ಯವಿದೆ. ಉದ್ಯೋಗದಲ್ಲಿ ನಿಮ್ಮ ಗುರಿಯನ್ನು ಸುಲಭವಾಗಿ ಸಾಧಿಸಲಾಗುವುದು. ದಿನದ ಪೂರ್ತಿ ನಿರಂತರ ಕೆಲಸದ ನಂತರ ಕುಟುಂಬದ ಜನರೊಂದಿಗೆ ಸಮಯ ಕಳೆಯುವುದು ನಿಮ್ಮ ಎಲ್ಲ ಆಯಾಸವನ್ನು ದೂರ ಮಾಡುತ್ತದೆ. ದಿನಚರಿ ಮತ್ತು ಆಹಾರ ಕ್ರಮವನ್ನು ನಿಯಮಿತವಾಗಿಟ್ಟುಕೊಳ್ಳಿ. ಹವಾಮಾನಕ್ಕೆ ಅನುಗುಣವಾಗಿ ಆಹಾರವನ್ನು ಸೇವಿಸಿ. ಇದರಿಂದ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಉಲ್ಲಾಸಭರಿತರಾಗುತ್ತೀರಿ. ಸ್ನೇಹಿತರೆ, ಇಂದಿನ ಕರ್ಮಗಳ ಫಲ ಸಿಗುವ ಸಮಯವು ಬಂದಿದೆ. ಯಾವುದೇ ದೊಡ್ಡ ಮತ್ತು ಪ್ರಮುಖ ನಿರ್ಧಾರವು ನಿಮ್ಮ ಪರವಾಗಿ ಬರಬಹುದು. ಜೀವನದ ಹೊಸ ಮತ್ತು ಸ್ಪಷ್ಟ ನಿರ್ದೇಶನಗಳು ನಿಮಗೆ ಅರ್ಥವಾಗಲಿವೆ. ಸ್ವಯಂ ಆಳದ ಆತ್ಮಾವಲೋಕನ ಮಾಡಿಕೊಳ್ಳುವುದು ಅವಶ್ಯಕವಾಗಿದೆ. ನಿಮ್ಮ ಒಳ್ಳೆಯ ಕೆಲಸಗಳು ನಿಮಗೆ ಸಮಾಜದಲ್ಲಿ ಗೌರವ ಮರ್ಯಾದೆಗಳನ್ನು ತಂದುಕೊಡಬಲ್ಲವು. ಹಳೆಯ ತಪ್ಪುಗಳಿಂದ ಪಾಠ ಕಲಿಯುವುದು ಎಲ್ಲಕ್ಕಿಂತ ಹೆಚ್ಚು ಮುಖ್ಯವಾಗಿರುತ್ತದೆ. ಕಾನೂನು ಮತ್ತು ನ್ಯಾಯಾಲಯದ ಕಚೇರಿಗಳ ಸಿಕ್ಕಿಬಿದ್ದಿರುವ ಕೆಲಸಗಳಲ್ಲಿ ದೊಡ್ಡ ಗೆಲುವು ಸಿಗಬಹುದು. ಸಂಗೀತ ಮತ್ತು ರೇಡಿಯೋ ಉದ್ಯಮ ಜನರ ಪ್ರದರ್ಶನ ಅದ್ಭುತವಾಗಿರಲಿದೆ. ಹಳೆಯ ಒಳ್ಳೆಯ ಕೆಲಸಗಳನ್ನು ನಿಮ್ಮ ಮೇಲಧಿಕಾರಿ ಇದೇ ಭೇಟಿಯಲ್ಲಿ ಮೌಲ್ಯಾಪನ ಮಾಡಲಿದ್ದಾರೆ. ಸ್ಥಗಿತಗೊಂಡಿದ್ದ ಬಡ್ತಿಯ ಹಾದಿಯು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಆದರೆ ಹೌದು, ಆರೋಗ್ಯದ ವಿಷಯಕ್ಕೆ ಬಂದರೆ ಶ್ವಾಸಕೋಶ ಅಥವಾ ಶ್ವಾಸನಾಳದ ಲಘು ಸೋಂಕು ಉಂಟಾಗಬಹುದು. ಪ್ರಾಣಾಯಾಮ ಮತ್ತು ಅನುಲೋಮ ವಿಲೋಮ ಮಾಡುವುದು ನಿಮಗೆ ಲಾಭದಾಯಕವಾಗಿರುತ್ತದೆ. ಹಳೆಯ ಅಸ್ತಮ ರೋಗಿಗಳು ತಮ್ಮ ಬಗ್ಗೆ ವಿಶೇಷ ಕಾಳಜಿ ವಹಿಸುವುದು ಅತ್ಯಂತ ಅಗತ್ಯವಾಗಿದೆ, ಏಕೆಂದರೆ ಸಮಯ ನಿಮಗಾಗಿ ಅನುಕೂಲಕರವಾಗಿ ಕಾಣಿಸುತ್ತಿದೆ. ಇದು ಅತ್ಯುತ್ತಮ ಸಮಯವಾಗಿದೆ. ಸ್ನೇಹಿತರೆ, ನಿಮ್ಮ ಸಕಾರಾತ್ಮಕ ಮತ್ತು ಸಮತೋಲಿತ ಆಲೋಚನೆಯು ನಿಮ್ಮ ಯೋಜನೆಗಳನ್ನು ವ್ಯವಸ್ಥಿತವಾಗಿ ಪೂರ್ಣಗೊಳಿಸಲು ಸಹಾಯ ಮಾಡುತ್ತದೆ. ಇದರೊಂದಿಗೆ ಸಾಮಾಜಿಕ ಮತ್ತು ರಾಜಕೀಯ ಸಂಪರ್ಕಗಳು ಏರ್ಪಡಲಿವೆ. ಇದು ಪ್ರಯೋಜನಕಾರಿ ಎಂದು ಸಾಬೀತಾಗಲಿದೆ. ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಸಣ್ಣ ಕೂಟ ಏರ್ಪಡಿಸುವುದರಿಂದ ದಿನವು ಆನಂದಮಯವಾಗಿರುತ್ತದೆ. ಯುವಕರು ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಾಗ ಅವಸರ ಮಾಡಬೇಡಿ. ನಿಮ್ಮ ವೃತ್ತಿ ಜೀವನಕ್ಕಾಗಿ ಹೆಚ್ಚಿನ ಆಯ್ಕೆಗಳ ಬಗ್ಗೆ ಆಲೋಚಿಸುತ್ತೀರಿ. ಈ ಸಮಯದಲ್ಲಿ ಯಾವುದೇ ರೀತಿಯ ಪ್ರಯಾಣವು ತೊಂದರೆಗೆ ಕಾರಣವಾಗಬಹುದು. ಆದ್ದರಿಂದ ಸದ್ಯಕ್ಕೆ ಪ್ರಯಾಣವನ್ನು ಮುಂದೂಡುವುದು ಉತ್ತಮ. ಸ್ನೇಹಿತರೆ, ನಿಮ್ಮ ವ್ಯವಹಾರದ ಯೋಜನೆಗಳನ್ನು ಯಾರ ಮುಂದೆಯೂ ಬಹಿರಂಗಪಡಿಸಬೇಡಿ, ಏಕೆಂದರೆ ಮತ್ತೊಬ್ಬ ವ್ಯಕ್ತಿ ನಿಮ್ಮ ಕಷ್ಟದ ಯಶಸ್ಸನ್ನು ಪಡೆದುಕೊಳ್ಳಬಹುದು. ಒಂದು ವೇಳೆ ಯಾವುದೇ ಸ್ನೇಹಿತನೊಂದಿಗೆ ಪಾಲುದಾರಿಕೆ ಮಾಡುವ ಆಲೋಚನೆ ಇದ್ದರೆ, ಸದ್ಯಕ್ಕೆ ಅದಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಇನ್ನಷ್ಟು ಆಳವಾಗಿ ಯೋಚಿಸುವುದು ನಿಮಗಾಗಿ ಪ್ರಯೋಜನಕಾರಿಯಾಗಲಿದೆ. ಈ ಪತ್ನಿಯರ ನಡುವಿನ ಸಣ್ಣ ಪುಟ್ಟ ಮುನಿಸುಗಳು ಸಂಬಂಧಗಳಲ್ಲಿ ನಿರ್ಲಕ್ಷ್ಯವನ್ನು ತರಬಹುದು. ಸಂತಾನಕ್ಕೆ ಸಂಬಂಧಿಸಿದ ಯಾವುದೇ ಒಳ್ಳೆಯ ಸುದ್ದಿ ಸಿಗುವುದರಿಂದ ಮನೆಯಲ್ಲಿ ಸಂತೋಷದ ವಾತಾವರಣವು ಇರಲಿದೆ. ಹೆಚ್ಚಿನ ಕೆಲಸದ ಒತ್ತಡದಿಂದಾಗಿ ಕುತ್ತಿಗೆ ಹಾಗೂ ಭುಜದ ನೋವು ತೊಂದರೆ ನೀಡಬಹುದು. ಸೂಕ್ತ ವಿಶ್ರಾಂತಿ ತೆಗೆದುಕೊಳ್ಳಿ ಮತ್ತು ವ್ಯಾಯಾಮವನ್ನು ಖಂಡಿತವಾಗಿ ಮಾಡಿ. ಸ್ನೇಹಿತರೆ, ಹಠಾತ್ತನೆ ಸಂಭವಿಸುವ ಬದಲಾವಣೆಗಳಿಗಾಗಿ ಸಿದ್ಧರಾಗಿರಿ. ಯಾವುದೇ ಹಳೆಯ ಮತ್ತು ದುರ್ಬಲ ಪರಿಸ್ಥಿತಿಯು ಇದ್ದಕ್ಕಿದ್ದಂತೆ ಕೊನೆಗೊಳ್ಳಬಹುದು. ನಿರಾಶಾದಾಯಕ ಘಟನೆಗಳು ನಿಮ್ಮ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತವೆ. ಸುಳ್ಳು ಅಹಂಕಾರ ಮುರಿಯುವುದರಿಂದ ಜೀವನದಲ್ಲಿ ಸತ್ಯವು ಸ್ಪಷ್ಟವಾಗಿ ಕಾಣಿಸುತ್ತದೆ. ಈ ಏರುಪೇರುಗಳ ನಂತರ ನಿಮಗೆ ಉತ್ತಮ ಶಾಂತಿ ಸಿಗಬಹುದು. ಸತ್ಯವನ್ನು ಸ್ವೀಕರಿಸುವುದು ನಿಮಗೆ ಬಹಳ ಮುಖ್ಯವಾಗಿದೆ. ಕಟ್ಟಡ ನಿರ್ಮಾಣ ಮತ್ತು ಗಣಿಗಾರಿಕೆ ಕ್ಷೇತ್ರಕ್ಕೆ ನಿರಾಶಾದಾಯಕ ಬದಲಾವಣೆಗಳು ಬರಬಹುದು. ಕಚೇರಿಯಲ್ಲಿ ಹಠಾತ್ತನೆ ಯಾವುದೇ ದೊಡ್ಡ ಪುನರಚನೆ ಕಾಣಲು ಸಿಗಬಹುದು. ವ್ಯಾಪಾರದಲ್ಲಿ ಯಾವುದೇ ದೊಡ್ಡ ಹಠಾತ್ ಬದಲಾವಣೆಯನ್ನು ಮಾಡಬೇಕಾಗಿ ಬರಬಹುದು. ಬಿಕ್ಕಟ್ಟು ನಿಮಗಾಗಿ ದೊಡ್ಡ ಅವಕಾಶವಾಗಿಯೂ ಬದಲಾಗಬಹುದು. ಶಾಂತವಾಗಿರಲು ಪ್ರಯತ್ನಿಸಿ. ಸವಾಲುಗಳನ್ನು ದೃಢವಾಗಿ ಎದುರಿಸಿ. ಇದು ನಿಮಗಾಗಿ ಉತ್ತಮವಾಗಿದೆ. ಸ್ನೇಹಿತರೆ, ಇದ್ದಕ್ಕಿದ್ದಂತೆ ತೀವ್ರ ಜ್ವರ ಬರುವ ಸಾಧ್ಯತೆ ಇದೆ. ಫಾಸ್ಟ್ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ನಿಮ್ಮ ಬಳಿ ಸಿದ್ಧವಾಗಿಟ್ಟುಕೊಳ್ಳಿ. ಸಂಪೂರ್ಣವಾಗಿ ವಿಶ್ರಾಂತಿ ಪಡೆಯುವುದರಿಂದ ದೇಹವು ಗುಣಮುಖವಾಗಲು ಸಮಯ ಸಿಗುತ್ತದೆ. ಹಾಗಾದರೆ ಸ್ನೇಹಿತರೆ, ದುರ್ಗಾ ಮಾತೆಗೆ ಸುಗಂಧ ದ್ರವ್ಯ ಅರ್ಪಿಸಿ. ಇಂದಿಗೆ ಇಷ್ಟೇ. ನೀವು ನಿಮ್ಮ ಕಾಳಜಿ ವಹಿಸಿ. ನಿಮ್ಮ ದಿನ ಶುಭವಾಗಿರಲಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.